ದೇವರಾಜ್ ಅವ್ರ ರಿಯಾಕ್ಷನ್ ತಗೊಳ್ಳಿಲ್ಲ ನಾನು. ಸರ್ ಖಂಡಿತ ಸರ್ ಈಗ ಏನಾಗುತ್ತೆ, ಕಳೆದ ಬಾರಿ 13ರಿಂದ 18ರ ಅವಧಿಯಲ್ಲಿ, ನಂತರ 19ರ ಅವಧಿಯಲ್ಲಿ ನಡೆದಂಥದ್ದು ನಮ್ಮ ರಾಜ್ಯದ ಮುಂದೆ ಇರತಕ್ಕಂಥದ್ದು. 19ರ ಅವಧಿಯಲ್ಲಿ ನಡೆದಂಥ ಪ್ರವಾಸನ ಎಲ್ಲರಿಗೂ ಸ್ಪಷ್ಟವಾಗಿದೆ. ಮಾನ್ಯ ಸಿದ್ದರಾಮಣ್ಣವರು ಶಾಂತಿವನದಲ್ಲಿ ಕುಳಿತುಕೊಂಡು ಎಲ್ಲ MLAಗಳ ಮುಂದೆಗಡೆ ಸ್ಪಷ್ಟವಾಗಿ ಹೇಳ್ತಾರೆ, ಮುಂದಿನ ಲೋಕಸಭಾ ಚುನಾವಣೆ ಬರಲಿ, ಅದಾದ ನಂತರ ಕುಮಾರಸ್ವಾಮಿನ ಇಳಿಸ್ತೀನಿ ಕೆಳಗಡೆಗೆ ಅಂತ. ಅದಕ್ಕೆ ಎಷ್ಟು ಬೇಕೋ ಎಲ್ಲ ಪ್ರತಿತಂತ್ರಗಳನ್ನು ಹೆಣೆದು ತಮ್ಮ ನೇರವಾದ ಶಿಷ್ಯರನ್ನ ಮೊನ್ನೆ ಡಿ ಕೆ ಶಿವಕುಮಾರ್ ಇರ್ಬೋದು, ಮಾನ್ಯ ಸಿದ್ದರಾಮಯ್ಯ ಅವರು ಖಂಡಿತ ಕಳಿಸ್ಕೊಡ್ತಾರೆ. ಮಾಡ್ಬಿಟ್ರಲ್ಲ ಸರ್ ಇವರಿಬ್ಬ. ಅದಕ್ಕೆ ಮತ್ತೆ ಟ್ರಾಕ್ ಬರೋಣ. ನನ್ನ ಪ್ರಶ್ನೆ ಇರ್ತಕ್ಕಂಥ ಉತ್ತರ ಕೊಡ್ಬೇಕು. ಆಕ್ಚುಲಿ ನಿಮ್ಮ ಹತ್ರ ವಸ್ತು ಇದೆ. ಹೇಳಿ ಸರ್. ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರಿಗೆ ಅವರವರ ಪಟ್ಟವನ್ನ ಉಳಿಸ್ಕೊಳ್ತಕ್ಕಂಥ ಅನಿವಾರ್ಯತೆ ಬಂದಿದೆಯಾ? ಚುನಾವಣೆ ಮುಗಿದ ಮೇಲೆ ಒಂದ್ ವೇಳೆ ಬಿಜೆಪಿ ಕಾಂಗ್ರೆಸ್ ಅವರು ಅನ್ಕೊಂಡ ಸೀಟ್ ಅವ್ರು ಗೆಲ್ಲಿಲ್ಲ ಅಂತಂದ್ರೆ ಮುಂದೆ ಏನಾಗುತ್ತೆ? ಈ ವಿಚಾರ ಬಗ್ಗೆ ನಾನು ಕೇಳ್ತಾ ಇರ್ತಕ್ಕಂಥದ್ದು. ಖಂಡಿತವಾಗಿಯೂ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಮತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ಖಂಡಿತವಾಗಿ ಈ ಪ್ರಶ್ನೆ ಉದ್ಭವಿಸಿದೆ. ಅವ್ರನ್ನ ಇವತ್ತೆಲ್ಲ ಉದ್ಭವಿಸಿರೋದು, ಚುನಾವಣೆ ಪೂರ್ವದಲ್ಲೇ ಉದ್ಭವಿಸಿತ್ತು, ಚುನಾವಣೆ ನಂತರವೂ ಸಹ ಆಯ್ತು, ಈಗಲೂ ಸಹ ಅದೇ. ಈ ಚುನಾವಣೆ ಅಂತೂ ಅವರಿಬ್ಬರಿಗೂ ಅಗ್ನಿ ಪರೀಕ್ಷೆ, ಖಂಡಿತವಾಗಿಯೂ ಅಗ್ನಿ ಪರೀಕ್ಷೆ. ಮಾನ್ಯ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಪದವಿಯನ್ನ ಬಿಟ್ಕೊಡ್ಲಿಕ್ಕೆ ಸುತ್ತರಾಮ್ ಇಷ್ಟಪಡಲ್ಲ. ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ತಂತ್ರಗಳನ್ನ ಮಾನ್ಯ ಸಿದ್ದರಾಮಯ್ಯ ಅವರು ಎಣಿತಾರೆ. ಡಿ ಕೆ ಶಿವಕುಮಾರ್ ಅವರಿಗೆ ಆ ಪದವಿ ಸಿಗದಂಗೆ ನೋಡ್ಕೊಂತಾರೆ. ಈಗ ನಾನು ಕೇಳ್ತಕ್ಕಂಥದ್ದೇನು, ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇವತ್ತೊಂದು ದಿವಸ ಮತ್ತೆ ಕಳೆದ ಚುನಾವಣೆಯಲ್ಲಿ ಇಳಿದಾಗ ಇನ್ನೊಂದು ಮಾತನ್ನು ತಾವು ಮರ್ತು ಬಿಟ್ರಿ, ತಮ್ಗೆ ಹ್ಯಾಡ್ ಮಾಡ್ತೀನಿ. ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಬೇರೆ ಪೇಪರ್ ಪೆನ್ ಕೇಳಲಿಲ್ಲ. SMC ಕೃಷ್ಣ ಅವರು ಕೊಟ್ಟಿದ್ರಿ, ಮಾನ್ಯ ಕುಮಾರಸ್ವಾಮಿ ಅವರು ಕೊಟ್ಟಿದ್ರಿ, ದೇವೇಗೌಡರು ಕೊಟ್ಟಿದ್ರಿ, ನನಗೆ ಅವಕಾಶ ಕೊಡಿದ್ರು, ಆದರೆ ನೇರವಾಗಿ ಮುಖ್ಯಮಂತ್ರಿ ಪದವಿ ಅವಕಾಶ ಕೊಡಿ ಅಂತ ಹೇಳಿ ಆ ಅವಕಾಶದಿಂದ ವಂಚಿತರಾಗಿದ್ದಾರೆ. ಈಗ ನೀವು ಯಾರು ನಿರಾಶ್ರಯ ಆಗಬೇಡಿ, ನಂಗೆ ಅವಕಾಶ ಸಿಗ್ತದೆ ಅಂತಕ್ಕಂಥ ಮಾತನ್ನು ಮಂಡ್ಯದಲ್ಲಿ ಹೇಳಿರ್ತಕ್ಕಂಥದ್ದು. ಇದಕ್ಕೆ ಬೇರೆ ವ್ಯಾಖ್ಯಾನ ಕೊಡುವಂಥದ್ದಲ್ಲ, ಜನ ಅಷ್ಟೊಂದು ದಡ್ರಲ್ಲ. ಈಗ ಮಾನ್ಯ ಡಿ ಕೆ ಶಿವಕುಮಾರ್ ಇನ್ನೂ ಮುಂದುವರೆದು ಹೇಳ್ತಾರೆ, ಏನು ಮಾನ್ಯ ಕುಮಾರಸ್ವಾಮಿ ಅವರು ಅಥವಾ ದೇವೇಗೌಡರು ಒಂದ್ ಕಡೆ 3 ಜನ ನಿಂತ್ಕೊಂಡ್ಬಿಟ್ಟಿದ್ದಾರೆ ಅಂತ. ಇವ್ರ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ? ಒಂದು ಪ್ರಶ್ನೆ ಕೇಳ್ತೀನಿ ನೋಡಿ. ಕಾಂಗ್ರೆಸ್ ಒಂದು ರಾಷ್ಟ್ರೀಯ ಪಕ್ಷ, ಹೌದು. ಅವರು ಕೇಂದ್ರದಲ್ಲಿ, ನಂಗೆ ರಾಜ್ಯದಲ್ಲಿ ಬೇಕಾಗಿಲ್ಲ, ಯಾಕಂದ್ರೆ ಅವ್ರು ಅಧಿಕಾರಕ್ಕೆ ಬಂದಾಗೋಗಿದೆ, ಆ ಮೆಜಾರಿಟಿ ಇದೆ. ಅಲ್ಲಿ ತನಕ ಅವ್ರು ಹೋರಾಟ ಮಾಡಿದ್ರು, ಅಧಿಕಾರ ಗಿಟ್ಟಿಸ್ಕೊಂಡ್ರು. ಈಗ ಕಾಂಗ್ರೆಸ್ ಕರ್ನಾಟಕದಂತ ದೊಡ್ಡ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇದೆ ಎಂದಾಗ ರಾಷ್ಟ್ರೀಯ ಪಕ್ಷದ ನಾಯಕರು 10 ವರ್ಷದಿಂದ ಅವರಿಗೆ ಕೇಂದ್ರದಲ್ಲಿ ಅಧಿಕಾರ ಇಲ್ಲ. ಹೌದು. ಅವರಿಗೆ ಇವಾಗ ಬೇಕಾಗಿರತಕ್ಕಂಥದ್ದು ಕೇಂದ್ರದಲ್ಲಿ ಅಧಿಕಾರ, ಹೇಗಾದ್ರೂ ಮಾಡಿ ಕೇಂದ್ರದ ಅಧಿಕಾರ. ಹಾಗಿರ್ಬೇಕಾದ್ರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ಗೆ ಅವರು ಟಾಸ್ಕ್ ಕೊಡಲ್ವಾ? ಅಲ್ಲ, ಖಂಡಿತವಾಗಿಯೂ ಅದಕ್ಕೆ ಪ್ರಕಾರವಾಗಿ ಅವರು ಚುನಾವಣೆ ನನಗೆ ಇದರಲ್ಲಿ 2 ಆಯಾಮ ಇದೆ ಅಂತ ಅವಾಗಲೇ ಸ್ಪಷ್ಟವಾಗಿ ಹೇಳಿದ್ದು. ಒಂದು ಏನು, ಇವರಿಬ್ರು ಒಳಗಡೆ ಇರತಕ್ಕಂಥ ಆಸೆ ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಏನ್ ಮಾಡ್ತಾವ್ರೆ, ಇವರಿಬ್ರು ಸಹ ಕಳೆದ ಬಾರಿ ಚುನಾವಣೆಯಲ್ಲಿ ಹೇಗೆ ಮತದಾರರನ್ನ ಎಮೋಷನಲಿ ಬ್ಲಾಕ್ ಮೇಲ್ ಮಾಡಿದ್ರು, ಅದೇ ತಂತ್ರವನ್ನು ಈಗಲೂ ಮಾಡ್ತಾವ್ರೆ. ಮತದಾರರನ್ನ ಎಮೋಷನಲಿ ಬ್ಲಾಕ್ ಮೇಲ್ ಮಾಡೋ ತಂತ್ರ. ಅಧಿಕಾರದಲ್ಲಿ ಇವ್ರು ಕೇಳಬೇಕಾಗಿರೋದೇನು, ನಾವು ಇಂಥ ಸಾಧನೆ ಮಾಡಿದೀವಿ, 11 ತಿಂಗಳಾಯ್ತು, ನಿಮ್ಮ ಮುಂದೆ ಇಡಬೇಕಾಗಿತ್ತು, ಮತದಾರರ ಮುಂದೆ ಇಡಬೇಕಾಗಿತ್ತು, ಅದನ್ನ ಇಡ್ತಾ ಇಲ್ಲ. ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತಾಡ್ತಿದ್ದಾರೆ. ಯಾವ್ದು ಮುನ್ನೆಲೆಗೆ ಬರ್ತಾ ಇದೆ, ಯಾವ್ದನ್ನ ಮುನ್ನೆಲೆಗೆ ತರ್ತಾವ್ರಿ ಇವರು? ಜಾತಿ. ಇವಾಗ ಮಾನ್ಯ ಸಿದ್ದರಾಮಯ್ಯ ಅವ್ರ ಇತಿಹಾಸ ಲೆಕ್ಕ ಹಾಕೊಡ್ರೆ, ಒಂದು ಸಲ ಲಿಂಗಾಯತರು ನೋಡಿತೀರಿ, ಇನ್ನೊಂದ್ಸಲ ಕಾಂತರಾಜ್ ಕಮಿಷನ್ ಲಿಂಗಾಯತರು ಒಕ್ಕಲಿಗರು ನೋಡಲಿಕ್ಕೆ ಹೋಗ್ತೀರಿ. ಯಾವ್ದು ಅವಾಸ್ತವಿಕವಾಗಿ ವೈಜ್ಞಾನಿಕವಾಗಿ ಮಾಡಿದ್ರೆ ಯಾರು ಸಮಸ್ಯೆ ಇರ್ತಿರ್ಲಿಲ್ಲ. ನೀವು ತಗೊಂಬನ್ನಿ, ನಮ್ದು ಸಹಕಾರ ಇದೆ, ಎಲ್ಲರಿಗೂ ಅವಕಾಶ ಕೊಡಿ, ಒಪ್ಕೊಂತೀವಿ. ಆದ್ರೆ ನೀವು ನಡ್ಕೊಂತಿರ್ತಕ್ಕಂಥ ರೀತಿ ಒಕ್ಕಲಿಗರು ರಾತ್ರೋರಾತ್ರಿ ಪ್ರೇಮ. ಇದೇ ಮಾನ್ಯ ಸಿದ್ದರಾಮಯ್ಯ ಅವರು ಅಧಿಕಾರದಲ್ಲಿದ್ದಾಗ ಮೈಸೂರಲ್ಲಿ ಒಂದು ಸಲ ಒಕ್ಕಲಿಗರಿಗೆ ಅವಕಾಶ. ಧರ್ಮಸೇನ ಅವರೇ, ಅತಿ ಹೆಚ್ಚು ಜಾತಿ ವಿಚಾರವಾಗಿ ಜಾತಿ ಕಾರ್ಡ್ ಅನ್ನ ಪ್ಲೇ ಮಾಡೋದೇ ಕಾಂಗ್ರೆಸ್, ಇದೊಂದು ಆರೋಪ ಇದೆ. ಇಲ್ಲ ಸರ್, ಖಂಡಿತ ಇಲ್ಲ. ಹಾಗಾದ್ರೆ ಇವತ್ತಿನ ವೆಂಕಟೇಶ್ ಅವ್ರ ಮಾತು ಮತ್ತೆ ಸಿದ್ದರಾಮಯ್ಯನವ್ರ ಮಾತು ಇವತ್ತು ಕೇಳಿಸ್ಕೊಂಡ್ರಲ್ಲ, 1 ನಿಮಿಷಕ್ಕೆ 10 ಬಾರಿ ಹೇಳಿದ್ರಪ್ಪ, ಒಕ್ಕಲಿಗರಿಗೆ ಟಿಕೆಟ್ ಕೊಟ್ಟಿದೀವಿ, ಬೇರೆಯವ್ರಿಗೆ ಕೊಟ್ಟಿಲ್ಲ, ಒಕ್ಕಲಿಗರೇ ಜಾಸ್ತಿ ಇದೀರಾ, ಗೆಲ್ಸಿ ಅಂತ. ಹೇಗೆ ಇದು ಅಂತ ನೋಡಿ ಸರ್. JDSನವ್ರಿಗೆ ಒಕ್ಕಲಿಗರ ಒಂದು ವರ್ಗದ ವಿಚಾರ ಬಿಟ್ಟರೆ ಬೇರೆ ಇಲ್ಲ. ಈಗ ನಾನು ಹಿಂದೆ ಕೂಡ ಹೇಳಿದ್ದೀನಿ, ಕೆ ವೆಂಕಟೇಶ್ ಅವರಾಗಲಿ, ಸತ್ಯನಾರಾಯಣ ಅವರಾಗಲಿ, ವಾಸು ಅವರಾಗಲಿ, ನರೇಂದ್ರ ಅವರಾಗಲಿ, 4 ಜನನು ಅಟ್ ಎ ಟೈಮ್ ಗೆಲ್ಲಿಸಿರ್ತಕ್ಕಂಥ ಇತಿಹಾಸ ನಮಗಿದೆ ಸರ್. ಅದೇ ಟೈಮಲ್ಲಿ ಕೂರ್ಗಳ್ಳಿ ಮಾದೇವ್ ಅಂತ ಒಕ್ಕಲಿಗರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಮಾಡಿದ್ವಿ ನಾವಿಲ್ಲಿ ಮೈಸೂರಲ್ಲಿ. ನೀವು ಅದನ್ನೇ ಮಾತಾಡ್ತೀರಿ. ಹಾಸನ್ನು, ಮಂಡ್ಯದಲ್ಲಿ, ಮೈಸೂರಲ್ಲಿ ಬಿಟ್ರೆ ಇವ್ರಿಗೆ ಬೇರೆ ಎಲ್ಲ ಅವಕಾಶ ಇದೆ. ನೀವು ಅದೇ ವಿಚಾರಣೆ ಮಾತನಾಡ್ತೀರಿ. ಅವರು JDS ಅವ್ರು ಮಾತನಾಡಿದ್ರು ಅಂತ ನೀವು ಅದನ್ನೇ ಮಾತಾಡ್ತೀರ. ನನಗೆ ಅರ್ಥ ಆಗಲ್ಲ. ನಾನು ಒಂದು ಸತ್ಯವಾಗಿ ಹೇಳ್ತೀನಿ, ಸಿದ್ದರಾಮಯ್ಯನವರು ಕುರುಬ ಸಮುದಾಯದವರು ಅಂದ್ಬಿಟ್ಟು ಕೇವಲ ಕುರುಬ ಸಮುದಾಯದವರಿಂದ ಮಾತ್ರ ಮುಖ್ಯಮಂತ್ರಿ ಆಗಿಲ್ಲ ಅವರು. ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗ ಸಮುದಾಯದವರು, ಅವರು ಒಕ್ಕಲಿಗ ಸಮುದಾಯದವರಿಂದ ಮಾತ್ರ ಅವರು DCM ಆಗಿಲ್ಲ. ಎಲ್ಲರ ಒಲವು ಬೇಕಾಗತ್ತೆ. ನೀವು ಅದನ್ನ ಮತ್ತೆ ಜಾತಿಗೆ ಅದನ್ನ ಅರ್ಥ ಮಾಡೋದಕ್ಕೆ ನಾನು JDSನವ್ರಿಗೆ ಹೇಳ್ತಾ ಇರೋದು. ಈಗ ಆಯ್ತಾ, ಈಗ ಯಡಿಯೂರಪ್ಪನವ್ರು ಏನ್ ಆಗ್ತಾರೆ ಸರ್, ಜನ ಯಡಿಯೂರಪ್ಪನವ್ರ ಮಾತಿಗೆ ಏನು ಗೌರವ ಕೊಟ್ಟು ಓಟ್ ಹಾಕ್ತಾರೆ ರಾಜ್ಯದಲ್ಲಿ?
ಇವೆಲ್ಲ ಸುಮ್ಮನೆ ಅವರು ಕೂತ್ಕೊಂಡು ಡಿಬೇಟಿಗೆ ಬಂದ್ಬಿಟ್ಟು ಏನೇನೋ ಜನಕ್ಕೆ ಇವತ್ತು ನೋಡಿ ಸರ್, ಇನ್ನೂ 10 ವರ್ಷ ಸಿದ್ದರಾಮಯ್ಯ ಅವರು ಚೀಫ್ ಮಿನಿಸ್ಟರ್ ಆಗಕ್ಕೆ ಕಾಂಗ್ರೆಸ್ ಅವಕಾಶ ಇದೆ. ಡಿ ಕೆ ಶಿವಕುಮಾರ್ ಇನ್ನು 20 ವರ್ಷ ಆಗೋದಕ್ಕೆ ಅವಕಾಶ ಇದೆ. ನಿಮ್ಮ ಹತ್ರ ಎಲ್ಲಿದೆ ಅಧಿಕಾರ? ಕಿತ್ಕೊಂಡು ಅಲ್ಲಿ ಲೋಕದಲ್ಲಿ ಇರಬೇಡಿ. ಅಲ್ಲ ಅವ್ರು ಹೇಳೋದು ಅಲ್ಲ, ಯಡಿಯೂರಪ್ಪನವ್ರು ಏನ್ ನೀವು ಮ್ಯಾಂಡೇಟ್ ಕೊಡೋದಿಲ್ಲ, ಕಾಲ ಕಳಿಯಕ್ ಬಂದಿದಾರ ಇಲ್ಲಿ, ಸಮಯ ವ್ಯರ್ಥ ಮಾಡಕ್ ಬಂದಿದ್ದಾರೆ. ಇಬ್ರು ಕಾಂಗ್ರೆಸ್ ಕರೆದಿದ್ದೀರಿ ನೀವು, ನಾವೇನಾದ್ರೂ ಹೇಳಿದ್ವಿ? ಇಬ್ರು ಮೈತ್ರಿ ಪಕ್ಷದವ್ರು ಆದ್ಮೇಲೆ ಈಗ ಅವರಲ್ಲಿ ಮೈತ್ರಿ ಪ್ರಶ್ನೆ, ಅವರು ಆ ಪಾರ್ಟಿ, ನಾವು ಈ ಪಾರ್ಟಿ. ಇಲ್ಲಿ ಬೇಕಾದಾಗ ಹಿಂಗಂತೀರಾ, ಬೇಕಾದಾಗ ಹಿಂಗಂತೀರಾ? ತಪ್ಪೇನಿದೆ, ಒಕ್ಕೂಟ ಇರಬಹುದು. ನೀವು ಜಾತಿ ಜಾತಿ ಅಂತಿರಲ್ಲ, ಯಡಿಯೂರಪ್ಪನವ್ರ ಮುಖ ನೋಡ್ಕೊಂಡು ಜನ ಯಾಕೆ ಓಟ್ ಹಾಕ್ತಾರೆ? ಲಿಂಗಾಯತರು ಅಂತ ಹಾಕ್ತಾರೆ. ಎಲ್ಲಾ ಕಡೆ ಅದೇ ನಡೀತಾ ಅಂತೇಳಿ ಗೌರವ ಆಗ್ತಾರ ಇಲ್ಲ. ಮತ್ತೆ ಅವರು ಬರೀ ಜಾತಿ 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 ಅನ್ಕೊಂಡು ಸಾಯ್ತಿದ್ದಾರೆ. ನಾನು ಆ ಪ್ರಶ್ನೆ ರೈಸ್ ಮಾಡಿದ್ದು. ಸಿದ್ದರಾಮಯ್ಯ 10 ಸಲ ಹೇಳಿದ್ರು ಈಗ ಒಂದು ವ್ಯಾಖ್ಯಾನ ಕೊಡೋಣ. ಒಬ್ಬ ಮುಖ್ಯಮಂತ್ರಿ ಆಗೋರು, ಡೆಪ್ಯೂಟಿ ಚೀಫ್ ಮಿನಿಸ್ಟರ್, ಮಂತ್ರಿ ಆಗ್ತಕ್ಕಂಥವ್ರು ಯಾವ ಮಾನದಂಡ ಗೆದ್ದು ಬಂದರೂ ಕೂಡ ರಾಜ್ಯಕ್ಕೆ ಮುಖ್ಯಮಂತ್ರಿ ಅಂದ್ರೆ ಎಲ್ಲ 7 ಕೋಟಿ ಕನ್ನಡಿಗರ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾರೆ. ಇವಾಗ ಎಸ್ ಎಂ ಕೃಷ್ಣ ಅವರು ಒಕ್ಕಲಿಗರಿಂದ ಬಂದಿದ್ರು ಕೂಡ ಅವರು ಕೇಂದ್ರದಲ್ಲಿ ಒಂದು ಸಚಿವ ಆಗಿರೋದು, ಇಲ್ಲಿ ಮುಖ್ಯಮಂತ್ರಿ ಆಗಿದ್ರು, ರಾಜ್ಯಪಾಲರಾಗಿದ್ರು. ಅವ್ರನ್ನು ಕೂಡ ಒಂದು ಜಾತಿ ಕಟ್ಟಾಗ್ತಕ್ಕಂಥ ವಿಚಾರದಲ್ಲಿ ನಾವು ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಆಲ್ ದಿ ಸ್ಟಾಲ್ವರ್ಡ್ಸ್ ಆರ್ ಬಿಯಾಂಡ್ ದ ಕಾಸ್ಟ್. ಒಪ್ಕೋಬೇಕಲ್ವಾ ಸರ್? ಇಲ್ಲಿ ಎಲ್ಲಾ ಜಾತಿಯ ಧರ್ಮಗಳು ಎಲ್ಲರೂ ಒಟ್ಟಿಗೆ ಸೇರಿ ಯಾರನ್ನೊಬ್ರು ಮುಖ್ಯಮಂತ್ರಿ ಆಗಿ ಮಾಡಿರ್ತಾರೆ, ಅದು ಜನ ವಿರೋಧ ಪಕ್ಷದವ್ರು ಮಾಡಿರ್ತಾರೆ. ನಾನು ಮುಗಿಸ್ಬಿಡ್ತೀನಿ. ಇಡೀ ರಾಜ್ಯಕ್ಕೆ ಮುಖ್ಯಮಂತ್ರಿ, ದೇಶದ ಪ್ರಧಾನಿ ಅಂದ್ರೆ ಇಡೀ ದೇಶಕ್ಕೆ ಪ್ರಧಾನ. ಓಟ್ ಹಾಕ್ದವ್ರಿಗೂ ಪ್ರಧಾನಮಂತ್ರಿ ಆಗ್ತಾರೆ, ಓಟ್ ಹಾಕ್ದಿರೋರು ಮುಖ್ಯಮಂತ್ರಿ ಆಗ್ತಾರೆ. ಕರೆಕ್ಟ್ ತಾನೆ? ಈಗ ನಮ್ಮಲ್ಲಿ ಅದನ್ನೇ ಇಟ್ಕೊಂಡು, ಆ ಮಾನದಂಡನೇ ಇಟ್ಕೊಂಡು ನಾವು ಗ್ಯಾರಂಟಿಗಳು ಕೊಟ್ಟವಲ್ಲ, ಅದು ಬಿಜೆಪಿ ಮತದಾರರಿಗೂ ಹೋಗಿರ್ತದೆ, ದಳ ಮತದಾರರಿಗೂ ಹೋಗಿ. ಯಾಕಂದ್ರೆ ರಾಜ್ಯದ ಮತದಾರರವರು, ರಾಜ್ಯದ ನಾಗರಿಕರು, ದೇಶದ ನಾಗರಿಕರು ಎಲ್ಲರಿಗೂ ಕೊಡಬೇಕಾಗ್ತದೆ. ನಮ್ಮ ಕಾರ್ಯಕ್ರಮಗಳು ಯಾವುದೋ ಜಾತಿಯ ಆಧಾರಿತವಾಗಿಲ್ಲ. ವಿಶೇಷವಾಗಿ ಬಂದಾಗ ಅಗ್ನಿ ಪರೀಕ್ಷೆ ಬಗ್ಗೆ ಮಾತಾಡ್ತದೆ. ಯಾಕೆ ಕೊನೆ ಹಂತಕ್ಕೆ ಬಂದಿದ್ದೀವಿ. ಬಿಜೆಪಿಗೆ ಇದು ಅಗ್ನಿ ಪರೀಕ್ಷೆನ ಮಾತ್ರ ಹೇಳ್ತೀನಿ. ಯಾಕೆ ಅಂತ ಹೇಳ್ತೀನಿ ಕೇಳಿ. ವಿಶೇಷವಾಗಿ ಇಡೀ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಅವರಿಗೆ ಬಾಗಿಲಾಗಿತ್ತು. ಅದನ್ನ ಕಾಂಗ್ರೆಸ್ನವರು ಬಂದ್ ಮಾಡಿಸಿದ್ದೇವೆ. 25 ಸೀಟುಗಳು ಗೆದ್ದಂತದನ್ನ 50 ದಿವಸ ಮರುಕಳಿಸ್ಕೋಬೇಕು ಅಂತೇಳಿ 28 ಗೆಲ್ಬೇಕು ಅಂತೇಳಿ ಒಂದು ನಿಮಿಷ ಮುಗಿಸ್ಬಿಡ್ತೀನಿ ಸರ್. ಅಗ್ನಿ ಪರೀಕ್ಷೆ ಯಾಕೆ ಅಂತ ಹೇಳ್ತದೆ. 25 ಸೀಟುಗಳನ್ನ ಗೆದ್ದಿದ್ರಿ. ಒಂದು ಸುಮಲತಾ ಅವ್ರು ಗೆದ್ದಿದ್ರು, ನಾವೊಂದು ಗೆದ್ದಿದ್ವಿ, JDS ಅವರು ಗೆದ್ದಿದ್ರು. ಈಗ ಅವ್ರು ಏನ್ ಮಾಡ್ಬೇಕು ಅಂತಿದ್ರು, 28 ಗೆಲ್ಬೇಕು. ಅವ್ರ ಜೊತೆಗೆ ಹೋಗಿದ್ದೀರಿ. ನಿಮ್ಮ ಪ್ರಯತ್ನವನ್ನು ಮಾಡಿ. ಆದ್ರೆ ಅದನ್ನ ಆಗ್ಬಾರ್ದು ಅಂತೇಳಿ ನಾವು 20ಕ್ಕೂ ಹೆಚ್ಚು ಸೀಟುಗಳು ಗೆಲ್ಬೇಕಂತ ಹೋರಾಟ ಮಾಡ್ತಾ ಇದ್ದೀವಿ. ನೀವು ಕೇಂದ್ರದಲ್ಲಿ ನೀವಿದ್ದೀವಿ, ರಾಜ್ಯದಲ್ಲಿ ನಾವಿದ್ದೀವಿ. ನಾವು ಗ್ಯಾರಂಟಿಗಳನ್ನ ಕೊಟ್ಟಿದ್ವಿ, ಕೊಟ್ಟ ಮಾತನ್ನು ನಡ್ಕೊಂಡ್ರಿ, ವಚನಗಳನ್ನ ಈಡೇರಿಸ್ಕೊಂಡಿದ್ರಿ. ನೀವು ವಚನ ಭ್ರಷ್ಟರಾಗಿದ್ರಿ. ಇವತ್ತಿನ ದಿವಸ ಖಂಡಿತವಾಗ್ಲೂ ಕೂಡ ಸೋಲ್ತಾರೆ. ಒಂದು ನಿಮಿಷ, JDS ವಿಚಾರ ಬರ್ತದೆ ನೋಡಿ. ಒಂದೇ ಸೆಕೆಂಡ್ ಸರ್, ಇಬ್ಬರು ಪಾರ್ಟಿಗಳ ಬಗ್ಗೆ JDS ಬಗ್ಗೆ ಒಂದು ಮಾತು ಹೇಳ್ಬೇಕು ಅಂದ್ರೆ ಒಂದೇ ಮಾತಲ್ಲಿ JDS ಅಳಿ ಉಳಿವಿನ ಪ್ರಶ್ನೆ. ಒಂದು ವೇಳೆ ಸಪರೇಟ್ ಹೋಗಿದ್ರೆ 0 ಆಗ್ಬಿಡೋದು. ಬಿಜೆಪಿ ಅಂತಕ್ಕಂಥ ಒಂದು ವೆಂಟಿಲೇಟರ್ ಹಾಕೊಂಡು 3 ಸೀಟ್ ಕಟ್ಕೊಂಡು ಅದು ಮನೆಗೆ ಹಂಚ್ಕೊಂಡ್ಬಿಟ್ಟಿರ್ತಕ್ಕಂಥವ್ರು ಯಾವ ರೀತಿ ಸಾಧ್ಯ ರೀ? JDS ನಾಗರಾಜ್ ಅದವ್ರಿಗೆ ಸತ್ಯ ಗೊತ್ತಿದ್ದಿಲ್ಲ. ನಾವು ಎಂದೆಂದೂ ಸಹ ನಾವು 2 ಸೀಟು ಬಂದಾಗಲೂ ಸಹ ನಾವು ಫಿನಿಕ್ಸ್ ತರ ಧೂಳಿಂದ ಎದ್ದು ಬಂದಿದ್ದೀವಿ. ಪಕ್ಷವನ್ನ ಕೆಡವಲಿಕ್ಕೆ ಸಾಧ್ಯನೇ ಇಲ್ಲ, ಅದು ಸಾಧ್ಯನೇ ಇಲ್ಲ. ಖಂಡಿತ ಈಗೇನಾಗತ್ತೆ, ಈ ಚುನಾವಣೆ ಖಂಡಿತವಾಗಿಯೂ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಅಗ್ನಿ ಪರೀಕ್ಷೆ ಇರೋದ್ರಲ್ಲಿ 2 ಮಾತಿದ್ದಿಲ್ಲ. ಅದನ್ನು ಅವರೇ ತಂದ್ಕೊಂಡಿರುವಂಥದ್ದು. ಅದಕ್ಕೋಸ್ಕರ ಇವರು ಬಹಳಷ್ಟು ಕೆಳಮಟ್ಟಕ್ಕೆ ಇಳಿತಿದ್ದಾರೆ. ಏನು ಜಾತಿ ಅಂತಕ್ಕಂಥದ್ದನ್ನು ಪ್ಲೇ ಮಾಡೋ ಪರಿಸ್ಥಿತಿಗೆ. ಯಾಕಂದ್ರೆ ಅಭಿವೃದ್ಧಿ ಕಾರ್ಯ ಮಾಡಿದ್ರೆ 11 ತಿಂಗಳಲ್ಲಿ ಜನಗಳ ಮುಂದೆ ಹೇಳ್ಕೊಂತ ಬರನ ನಿರ್ವಹಣೆ ಮಾಡಕ್ಕಾಗಿದ್ದಿಲ್ಲ, ಬರ ನಿರ್ವಹಣೆ ಇವತ್ತೊಂದು ದಿವಸ ಶಕ್ತಿ ಯೋಜನೆಯಲ್ಲಿ ಎಷ್ಟೊಂದು ಅನಾಹುತಗಳಾಗಿದೆ. ಧರ್ಮಸೇನ ಅವರು ಕೊನೆಯದಾಗಿ ಕೇಳ್ಬಿಡ್ತೀನಿ. ಧರ್ಮಸೇನ ಅವರೇ, ಯಾವ ಪಕ್ಷಕ್ಕೆ ಅಗ್ನಿ ಪರೀಕ್ಷೆ ಹಾಗಾದ್ರೆ ಈ ಚುನಾವಣೆ? ಬಿಜೆಪಿ ಮತ್ತು JDSಗೆ. ಅವ್ರನ್ನ ಧರ್ಮಸೇನ ನೀವು ಕಾಂಗ್ರೆಸ್ನವರು ಇರ್ರಿ, ಒಂದ್ ನಿಮಿಷ ಅವ್ರನ್ನ ಕೇಳ್ತಾ ಇದ್ದೀನಿ. ಹೇಳಿ ಧರ್ಮಸೇನ ಅವರೇ. ಸರ್, ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಒಂದು ಸರ್ಕಾರ ರಚನೆ ಮಾಡಬೇಕು, ಒಂದು ಮುಖ್ಯಮಂತ್ರಿ ಸ್ಥಾನ ಪ್ರಧಾನಮಂತ್ರಿ ಸ್ಥಾನಕ್ಕೆ ಹೋಗ್ಬೇಕಂತ ಹೇಳಿದ್ರೆ ಜಾತಿ ಪಕ್ಷ ಜೊತೆಗೆ ಬೆಂಬಲಿಸ್ತಕ್ಕಂಥ ಶಾಸಕ ವರ್ಗ
ಅಲ್ಟಿಮೇಟ್ ಆಗಿ ನಾಯಕತ್ವದ ಕೆಪಾಸಿಟಿ ಇದ್ದವ್ರು ಮಾತ್ರ ಆ ಜಾಗಕ್ಕೆ ಹೋಗ್ಬೋದು ಸರ್, ಅದರ್ವೈಸ್ ಮಾಡೋಕ್ಕಾಗಲ್ಲ. ಇದು ನನ್ನ ಸ್ಪಷ್ಟವಾದಂಥ ಅಭಿಪ್ರಾಯ. ಈಗ ಯಾಕೆ ಬಹುಮತಗಳು ಬಂದಿಲ್ಲ ಅಂದ್ರೆ ನಾಯಕತ್ವ ನಿಮ್ಗೆ ಇಲ್ದೇ ಇರೋದೇ ಅಗ್ನಿ ಪರೀಕ್ಷೆ. ಅದಕ್ಕೆ ನಿಮ್ಗೆ ಜೆಡಿಎಸ್ ಬಿಜೆಪಿ ಕೇಳ್ತಾ ಇರೋದು ಹೇಳ್ಕೊಡ್ತೀರಾ? ನಿಮ್ಗೆ ಈ ಕಾಂಗ್ರೆಸ್ ಅವ್ರಿಗೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಒಬ್ರಿಗೊಬ್ರು ಹೇಳ್ಕೊಡ್ಬೇಕು. ಅಲ್ಲ ಒಂದ್ ನಿಮಿಷ ಧರ್ಮಸೇನ ಅವರೇ, ಅಲ್ಲ ಧರ್ಮಸೇನ ಅವರೇ, ನಿಮಗೆ ನಾಗರಾಜ್ ಯಾದವ್ ಅವರು ಫೀಡ್ ಮಾಡ್ಬೇಕಾ? ಅಲ್ಲ ಅದಕ್ಕೆ ಜೆಡಿಎಸ್ ಇಂದ ಕರ್ಕೊಂಡು ನೀವೇ ಆ ಪಕ್ಷ ಕೊಡೋದ್ರೆ ಅಧಿಕಾರಕ್ಕೆ ಬರುತ್ತೆ ಅಂತ ನೀವು ಬೇರೆ ಬೇರೆ ನಾಯಕರನ್ನು ಬೆಳೆಸೋ ಶಕ್ತಿ ಅವ್ರು ಮಾತಾಡ್ಲಿ, ಧರ್ಮಸೇನ ಅವ್ರು ಮಾತಾಡ್ಬೇಕು. ಧರ್ಮಸೇನ ಒಂದ್ ನಿಮಿಷ ಇರ್ರಿ. ಅಲ್ಲ ಸರಿ ಆಯ್ತು ಇರಿ, ಆಯ್ತಾ ಎಲ್ಲರಿಗೂ ಅಗ್ನಿ ಪರೀಕ್ಷೆನೆ ಸುಮ್ಮನೆ ನನಗೇನು ಇಲ್ಲಪ್ಪ ಅಂತ ನೋಡಿ. ರಾಜ್ಯದಲ್ಲಿ 6 ಲಕ್ಷ ಜನ ಸೆಕೆಂಡ್ PUC ಎಕ್ಸಾಮ್ ಬರೆದ್ರೆ ಯಾರಿಗಪ್ಪ ಅಂದ್ರೆ ಎಲ್ರಿಗೂ ಅಗ್ನಿ ಪರೀಕ್ಷೆನೆ. ಯಾವನು ಸುಖ ಸುಮ್ಮನೆ ಪರೀಕ್ಷೆ ಬರೆಯಲ್ಲ. ಪ್ರತಿಯೊಬ್ಬರಿಗೂ ಎಕ್ಸಾಮ್ ಇದು. ಪ್ರತಿಯೊಬ್ಬರಿಗೂ ಸಿದ್ದರಾಮಯ್ಯನವ್ರಿಗೂ ಪರೀಕ್ಷೆನೆ, DK ಶಿವಕುಮಾರ್ಗೂ ಪರೀಕ್ಷೆನೆ, ವಿಜಯೇಂದ್ರ ಅವ್ರಿಗೂ ಪರೀಕ್ಷೆನೆ, ಕುಮಾರಸ್ವಾಮಿಗೂ ಪರೀಕ್ಷೆನೆ, ಎಲ್ರಿಗೂ ಪರೀಕ್ಷೆನೆ, ಪ್ರತಿಯೊಬ್ಬರಿಗೂ ಪರೀಕ್ಷೆನೆ. ನಾವು ಭ್ರಮೆನಲ್ಲಿದ್ದು ಗೆದ್ದು ಬಿಡ್ತೀನಿ ಅಂತ ಜನ ಪಾಠ ಕಲಿಸ್ತಾರೆ. ಇದನ್ನ ಅರ್ಥ ಮಾಡ್ಕೋಬೇಕು. ಥ್ಯಾಂಕ್ ಯು ನಾಗರಾಜ್ ಯಾದವ್, ಥ್ಯಾಂಕ್ ಯು ಚಲವಾದಿ ನಾರಾಯಣ ಸ್ವಾಮಿ ಅವರೇ, ಧನ್ಯವಾದ ಧರ್ಮಸೇನ ಅವರು. ಹಾಗೇನೆ ದೇವರಾಜ್ ತಮಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್. ಚುನಾವಣೆಯನ್ನ ಯಾರು ಅಷ್ಟು ಲಘುವಾಗಿ ಪರಿಗಣಿಸಬೇಡಿ, ಆ ಥರ ಯಾರು ಭ್ರಮಾಲೋಕದಲ್ಲೂ ಇರಬೇಡಿ. ಯಾರ್ಯಾರಿಗೆ ಕಾಲಕ್ಕೆ ಜನ ಹೇಗೆ ಬುದ್ಧಿ ಕಲಿಸ್ಬೇಕು ಕಲಿಸಿದ್ದಾರೆ, ಅದು ಈ ಚುನಾವಣೆಯಲ್ಲೂ ಕೂಡ ರಿಫ್ಲೆಕ್ಟ್ ಆಗುತ್ತೆ.